ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಜೀವನ ಇಷ್ಟೇ, ನನ್ನ ಪರಿಸ್ಥಿತಿಗಳು ಎಂದಿಗೂ ಬದಲಾಗುವುದಿಲ್ಲ ಎಂದು ನೀವು ಯಾವಾಗಲಾದರೂ ನಿರಾಶರಾಗಿದ್ದೀರಾ? ಸಮಾಜವಾಗಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯಾಗಲಿ, ನಿಮ್ಮ ಭೂತಕಾಲವಾಗಲಿ ನಿಮ್ಮ ಮೇಲೆ ಯಾವುದಾದರೂ ಮುದ್ರೆ ಹಾಕಿದೆಯೇ? ಹಾಗಿದ್ದರೆ ಈ ಜೀವನದ ಸತ್ಯ ನಿಮಗಾಗಿಯೇ. ಹುಟ್ಟಿದ ಕ್ಷಣದಿಂದಲೇ ವೇದನೆ ಎಂಬ ಹೆಸರನ್ನು ಪಡೆದ ಒಬ್ಬ ವ್ಯಕ್ತಿ ಅನೇಕ ಕಷ್ಟಗಳ ಮಧ್ಯೆ ಈ ಭೂಮಿಗೆ ಬಂದನು. ಆದರೆ ಆತನು ತನ್ನ ಸಹೋದರರೆಲ್ಲರಿಗಿಂತಲೂ ಅತ್ಯಂತ ಘನವಾದ ಸ್ಥಾನಕ್ಕೆ ಹೇಗೆ ಏರಿದನು ಎಂಬುದು ನಿಮಗೆ ಗೊತ್ತೇ? ಆತನ ಹೆಸರು ಯಾಬೇಚನು. ಪರಿಸ್ಥಿತಿಗಳಿಗೆ ತಲೆಬಾಗದೆ ಆತನು ಮಾಡಿದ ಒಂದೇ ಒಂದು ಚಿಕ್ಕ ಪ್ರಾರ್ಥನೆ ದೇವರ ಹೃದಯವನ್ನು ಸ್ಪರ್ಶಿಸಿ ಆತನ ಇತಿಹಾಸವನ್ನೇ ಬದಲಿಸಿತು. ಆ ಅದ್ಭುತ ಪ್ರಾರ್ಥನೆ ಏನು? ಶಾಪವನ್ನು ಆಶೀರ್ವಾದವಾಗಿಯೂ ವೇದನೆಯನ್ನು ಘನತೆಯಾಗಿಯೂ ಬದಲಿಸಿದ ಆ ಆತ್ಮೀಯ ರಹಸ್ಯವೇನು ಎಂಬುದನ್ನು ಈಗ ನೋಡೋಣ. ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಮ್ಮ ಭೂತಕಾಲವನ್ನು ನೋಡಿ ಅಥವಾ ನಮ್ಮ ಹೆಸರನ್ನು ನೋಡಿ ಇತರರು ನಮ್ಮನ್ನು ಅಳೆಯುತ್ತಾರೆ. ಬೈಬಲ್ನಲ್ಲಿ 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ ಯಾಬೇಚನು ಎಂಬ ವ್ಯಕ್ತಿಯ ಬಗ್ಗೆ ನಾವು ಓದುತ್ತೇವೆ. ವೇದನೆಯೊಂದಿಗೆ ಇವನನ್ನು ಎತ್ತೆನು ಎಂದು ಆತನ ತಾಯಿ ಆತನಿಗೆ ಯಾಬೇಚನು ಎಂದು ಹೆಸರು ಇಟ್ಟಳು. ಯಾಬೇಚನು ಎಂದರೆ ವೇದನೆ ಅಥವಾ ದುಃಖ ಎಂಬ ಅರ್ಥ. ಬಹು ಅಂಶ ಆತನು ಹುಟ್ಟಿದ ಪರಿಸ್ಥಿತಿಗಳು ತುಂಬ ಕಠಿಣವಾಗಿದ್ದವು. ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ಸಮಾಜ, ನಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ನಮ್ಮ ಭೂತಕಾಲ ನಮ್ಮ ಮೇಲೆ ಒಂದು ಮುದ್ರೆ ಹಾಕುತ್ತದೆ. ಇವರು ಜೀವನದಲ್ಲಿ ಮೇಲೆ ಬರಲಾರರು, ಇವರ ಜೀವನ ಇಷ್ಟೇ ಎಂದು ಲೋಕ ಯೋಚಿಸಬಹುದು. ನೀವು ಕೂಡ ಇಂದು ಸಾಲದ ಭಾರದಲ್ಲಿ, ರೋಗಗಳಲ್ಲಿ ಅಥವಾ ಕುಟುಂಬ ಸಮಸ್ಯೆಗಳಲ್ಲಿ ನೋವನ್ನು ಅನುಭವಿಸುತ್ತಿದ್ದರೆ ಯಾಬೇಚನ ಜೀವನ ನಿಮಗೆ ಒಂದು ಮಹಾ ಆಶಾಕಿರಣವಾಗಿದೆ. ನಮ್ಮ ಭೂತಕಾಲ ಹೇಗೆ ಇದ್ದರೂ ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ಸಮಸ್ಯೆಗಳನ್ನು ದೇವರ ಪಾದಗಳ ಬಳಿ ಇಟ್ಟಾಗ ಏನಾಗುತ್ತದೆ ಎಂಬುದಕ್ಕೆ ಯಾಬೇಚನ ಜೀವನವೇ ಒಂದು ಮಹಾನ್ ಉದಾಹರಣೆ. ತನ್ನ ಹೆಸರನ್ನಾಗಲಿ ತನ್ನ ಸುತ್ತಲಿನ ಪರಿಸ್ಥಿತಿಗಳನ್ನಾಗಲಿ ನೋಡಿ ಆತನು ಯಾವತ್ತೂ ಕುಗ್ಗಲಿಲ್ಲ. ಬದಲಾಗಿ ಆತನು ಸೃಷ್ಟಿಕರ್ತನಾದ ದೇವರ ಕಡೆ ನೋಡಿದನು. ತನ್ನ ಕಷ್ಟಗಳ ವಿಷಯದಲ್ಲಿ ಮನುಷ್ಯರ ಕಡೆ ನೋಡದೆ ನೇರವಾಗಿ ಇಸ್ರಾಯೇಲಿನ ದೇವರಿಗೆ ಮೊರೆ ಇಟ್ಟನು. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಒಂದು ಅದ್ಭುತ ವಾಗ್ದಾನ ಕೊಡುತ್ತಾರೆ. ನನಗೆ ಮೊರೆಯಿಡು, ನಾನು ನಿನಗೆ ಸದ್ದುತ್ತರ ಕೊಡುವೆನು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದ್ದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಅದೇ ನಂಬಿಕೆಯಿಂದ ಯಾಬೇಚನು ತನ್ನ ದುಃಖವನ್ನು ಪ್ರಾರ್ಥನೆಯಾಗಿ ಬದಲಿಸಿಕೊಂಡನು. ದೇವರು ಒಂದೇ ಒಂದು ಪ್ರಾರ್ಥನೆಯ ಮೂಲಕ ತನ್ನ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲನು ಎಂದು ಆತನು ದೃಢವಾಗಿ ನಂಬಿದ್ದನು. ಆ ನಂಬಿಕೆಯೇ ಆತನನ್ನು ಸ್ಥಿರವಾಗಿ ನಿಲ್ಲಿಸಿತು. ಅದಕ್ಕಾಗಿಯೇ ಯಾಬೇಚನು ತನ್ನ ಸಹೋದರರೆಲ್ಲರಿಗಿಂತಲೂ ಹೆಚ್ಚಿನ ಘನತೆಯನ್ನು ಪಡೆದವನಾದನು. ಲೋಕ ಆತನನ್ನು ವೇದನೆ ಎಂದು ಕರೆಯುತ್ತಿದ್ದರು, ದೇವರು ಮಾತ್ರ ಆತನನ್ನು ಅಮೂಲ್ಯನು ಎಂದು ಕರೆಯುತ್ತಿದ್ದರು. ಏಕೆಂದರೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ಎಂದು ಯೆಶಾಯನ ಗ್ರಂಥ 43ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ. ಇದರಲ್ಲಿ ಇರುವ ಮಹಾ ಸತ್ಯವೇನೆಂದರೆ ನಿಮ್ಮ ಹೆಸರು ಅಥವಾ ನಿಮ್ಮ ಭೂತಕಾಲ ಯಾವತ್ತೂ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ದೇವರ ಕೃಪೆ ಮಾತ್ರ ಅದನ್ನು ನಿರ್ಧರಿಸುತ್ತದೆ. ಬೈಬಲ್ ಹೀಗೆ ಹೇಳುತ್ತದೆ, ಆದುದರಿಂದ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂದು 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲಾಗಿದೆ. ಈ ವಾಕ್ಯವನ್ನು ಯಾಬೇಚನಂತೆ ನಾವು ಕೂಡ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳಬೇಕು. ನಮ್ಮ ಭೂತಕಾಲ ಹೇಗೆ ಇದ್ದರೂ ನನ್ನ ವಿಧಿ ಇಷ್ಟೇ ಎಂದು ಪರಿಸ್ಥಿತಿಗಳೊಂದಿಗೆ ರಾಜಿ ಮಾಡಿಕೊಳ್ಳಬಾರದು. ಯಾಬೇಚನು ತನ್ನ ಹಳೆಯ ಭೂತಕಾಲವನ್ನು ಬದಿಗಿಟ್ಟು ದೇವರ ಕಡೆ ಹೇಗೆ ನೋಡಿದನೋ ನಾವು ಕೂಡ ಪ್ರಾರ್ಥಿಸಿದರೆ ದೇವರು ನಮ್ಮ ಜೀವನಗಳನ್ನು ಹೊಸ ಸೃಷ್ಟಿಯಾಗಿ ಘನತೆಯಿಂದ ಕೂಡಿದ ಜೀವನವಾಗಿ ಮಾರ್ಪಡಿಸುತ್ತಾರೆ. ಹಾಗಾದರೆ ಯಾಬೇಚನು ಮಾಡಿದ ಪ್ರಾರ್ಥನೆ ಏನು? ಯಾಬೇಚನು ದೇವರ ಮುಂದೆ 4 ಪ್ರಮುಖ ಮನವಿಗಳನ್ನು ಇಟ್ಟನು. ಮೊದಲನೆಯದು, ನನ್ನನ್ನು ನಿಶ್ಚಯವಾಗಿ ಆಶೀರ್ವದಿಸು. ಲೋಕ ಕೊಡುವ ಆಶೀರ್ವಾದ ತಾತ್ಕಾಲಿಕವಾದದ್ದು. ಉದಾಹರಣೆಗೆ ಹಣ ಇರಬಹುದು, ಆದರೆ ಮನಃಶಾಂತಿ ಇರದೇ ಇರಬಹುದು. ಯಾಬೇಚನು ಕೇಳಿದ ಆಶೀರ್ವಾದ ಸಂಪೂರ್ಣವಾಗಿತ್ತು. ಅದು ಕೇವಲ ಭೌತಿಕ ಆಶೀರ್ವಾದ ಮಾತ್ರವಲ್ಲ, ಆತ್ಮೀಯ ಸಮಾಧಾನವನ್ನು ಕೊಡುವ ಕೃಪೆಯೂ ಆಗಿತ್ತು. ನನ್ನ ಶಕ್ತಿಯಿಂದಲ್ಲ, ನಿನ್ನ ಕೃಪೆಯಿಂದಲೇ ನಾನು ಅಭಿವೃದ್ಧಿಯಾಗಬೇಕು ಎಂಬ ವಿನಯ ಆತನ ಪ್ರಾರ್ಥನೆಯಲ್ಲಿ ಕಾಣಿಸುತ್ತದೆ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದರಲ್ಲಿ ದುಃಖವು ಸೇರುವುದಿಲ್ಲ. ಇಂದು ನೀವು ದೇವರ ಬಳಿ ಹೀಗೆ ಕೇಳಿರಿ, ಪ್ರಭುವೇ, ನನ್ನ ಸಾಮರ್ಥ್ಯದಿಂದಲ್ಲ, ನಿನ್ನ ಕೃಪೆಯಿಂದಲೇ ನಾನು ವೃದ್ಧಿಯಾಗಬೇಕು. ಎರಡನೆಯದು, ನನ್ನ ಸೀಮೆಗಳನ್ನು ವಿಸ್ತರಿಸು. ಇದು ಕೇವಲ ಆಸ್ತಿಪಾಸ್ತಿಗಳ ಬಗ್ಗೆ ಮಾತ್ರವಲ್ಲ, ನಿಮ್ಮ ನೈಪುಣ್ಯಗಳು, ನಿಮ್ಮ ಆಲೋಚನಾ ವಿಧಾನ ಮತ್ತು ನೀವು ಇತರರ ಜೀವನದಲ್ಲಿ ಬೀರುವ ಪ್ರಭಾವ ಹೆಚ್ಚಾಗಬೇಕು ಎಂಬ ಅರ್ಥವೂ ಇದರಲ್ಲಿ ಇದೆ. ನನಗೆ ಇಷ್ಟೇ ಸಾಕು, ನಾನು ಇದಕ್ಕಿಂತ ಹೆಚ್ಚಾಗಿ ಬೆಳೆಯಲಾರೆ ಎಂಬ ಭಯ ನಿಮ್ಮನ್ನು ತಡೆಯುತ್ತಿದೆಯೇ? ಯೆಶಾಯನ ಗ್ರಂಥ 54ನೇ ಅಧ್ಯಾಯ
2:3 ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳನ್ನು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಆಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು. ದೇವರು ನಿಮ್ಮನ್ನು ಒಂದೇ ಸ್ಥಳದಲ್ಲಿ ನಿಂತುಕೊಳ್ಳಲು ಸೃಷ್ಟಿಸಲಿಲ್ಲ, ನೀವು ಬಹಳವಾಗಿ ಫಲಿಸಬೇಕು ಎಂಬುದು ದೇವರ ಇಚ್ಛೆ. ಆದುದರಿಂದ ಇಂದು ಆ ಭಯ ಎನ್ನುವ ಗಡಿಯನ್ನು ಒಡೆಯುವಂತೆ ದೇವರನ್ನು ಕೇಳಿರಿ, ಆಗ ನಿಮ್ಮ ಅವಕಾಶಗಳ ಬಾಗಿಲುಗಳು ವಿಶಾಲವಾಗುತ್ತವೆ. 3ನೇಯದು, ನಿನ್ನ ಕೈ ನನಗೆ ಜೊತೆಯಾಗಿರಲಿ. ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದಾಗ ಇದು ಎಲ್ಲವೂ ನನ್ನ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಿಂದಲೇ ಸಂಭವಿಸಿದೆ ಎಂದು ಗರ್ವಪಡುವ ಅಪಾಯ ಇದೆ. ಆದರೆ ಯಾಬೇಚನು ದೇವರ ಕೈ ತನ್ನೊಂದಿಗೆ ಇರಲಿ ಎಂದು ಬೇಡಿಕೊಂಡನು. ಅಂದರೆ ತನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರ ಮಾರ್ಗದರ್ಶನ ಇರಬೇಕು ಎಂದು ಆತನು ಬಯಸಿದನು. ಮನುಷ್ಯರ ಸಹಾಯ ಯಾವಾಗ ಬೇಕಾದರೂ ನಿಲ್ಲಬಹುದು, ಆದರೆ ದೇವರ ಕೈ ಎಂದಿಗೂ ನಮ್ಮನ್ನು ಬಿಡುವುದಿಲ್ಲ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೀಗೆ ವಾಗ್ದಾನ ಮಾಡುತ್ತಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಎಷ್ಟೇ ಕಷ್ಟಗಳು ಬಂದರೂ ದೇವರ ಕೈ ನಮ್ಮೊಂದಿಗಿದ್ದರೆ ನಾವೆಂದಿಗೂ ಒಂಟಿಯಲ್ಲ. ಆತನ ಮಾರ್ಗದರ್ಶನ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ ಮತ್ತು ಆತನ ಬಲ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುತ್ತದೆ. 4ನೇಯದು, ಕೇಡು ನನ್ನ ಬಳಿಗೆ ಬಾರದೆ ನನ್ನನ್ನು ಕಾಪಾಡು. ಆಶೀರ್ವಾದವನ್ನು ಪಡೆಯುವುದು ಒಂದು ಹಂತವಾದರೆ ಅದನ್ನು ಉಳಿಸಿಕೊಳ್ಳುವುದು ಮತ್ತೊಂದು ಹಂತ. ಏಕೆಂದರೆ ದೇವರು ಆಶೀರ್ವದಿಸಲು ಆರಂಭಿಸಿದಾಗಲೇ ಶತ್ರುವಿನ ದಾಳಿಗಳು ಹೆಚ್ಚಾಗುತ್ತವೆ. ಹಣದ ಜೊತೆಗೆ ದುರಾಸೆ ಬರಬಾರದು, ಅಧಿಕಾರದ ಜೊತೆಗೆ ಅಹಂಕಾರ ಬರಬಾರದು, ದೇವರು ಕೊಟ್ಟ ಆಶೀರ್ವಾದವೇ ತನಗೆ ಶಾಪವಾಗಬಾರದು ಎಂದು ಯಾಬೇಚನು ದೇವರ ರಕ್ಷಣೆಯನ್ನು ಬೇಡಿಕೊಂಡನು. ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನು ಕೂಡ ಅದನ್ನೇ ನಮಗೆ ಕಲಿಸಿದರು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೆಡುಕನಿಂದ ನಮ್ಮನ್ನು ತಪ್ಪಿಸು. ಈ 4 ಮನವಿಗಳನ್ನು ಮಾಡಿದ ನಂತರ ಬೈಬಲ್ ಹೀಗೆ ಹೇಳುತ್ತದೆ, ದೇವರು ಆತನು ಕೇಳಿದ್ದನ್ನು ಆತನಿಗೆ ಅನುಗ್ರಹಿಸಿದರು. ಯಾಬೇಚನ ಪ್ರಾರ್ಥನೆಯಲ್ಲಿ ಸ್ವಾರ್ಥ ಇರಲಿಲ್ಲ, ದೇವರ ಮೇಲಿನ ಅಚಂಚಲವಾದ ನಂಬಿಕೆ ಇತ್ತು. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಇಂದು ನಿಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ, ಸಮಾಜ ನಿಮ್ಮನ್ನು ತಿರಸ್ಕರಿಸಿದ್ದರೂ, ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಕುಗ್ಗಿಸಿದ್ದರೂ ಅಥವಾ ಭವಿಷ್ಯದ ಭಯ ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೂ ಯಾವತ್ತೂ ನಿರಾಶರಾಗಬೇಡಿ. ಆ ದಿನ ಯಾಬೇಚನ ಪ್ರಾರ್ಥನೆಯನ್ನು ಕೇಳಿದ ದೇವರು ಇಂದು ನಿಮ್ಮ ಪ್ರಾರ್ಥನೆಯನ್ನು ಕೇಳಲು ಸಿದ್ಧರಿದ್ದಾರೆ. ನೀವು ಮಾಡಬೇಕಾದುದು ಒಂದೇ, ದೇವರ ಪಾದಗಳ ಬಳಿಗೆ ಬಂದು ಮೊಣಕಾಲೂರಿ ಪ್ರಾರ್ಥಿಸುವುದು. ದೇವರು ನಿಮ್ಮನ್ನು ನಿಶ್ಚಯವಾಗಿ ಆಶೀರ್ವದಿಸಿ ನಿಮ್ಮ ಸೀಮೆಗಳನ್ನು ವಿಸ್ತರಿಸಿ ತನ್ನ ಕೃಪೆಯ ಕೈಯನ್ನು ಸದಾ ನಿಮ್ಮೊಂದಿಗಿರಿಸಿ ಎಲ್ಲ ಕೇಡು ಮತ್ತು ಅಪಾಯಗಳಿಂದ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾಪಾಡಿ ನಡೆಸಲು ಶಕ್ತರಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.